ಪ್ರಾಚೀನ ವಸ್ತುಗಳನ್ನು, ವಾಹನಗಳನ್ನು ಸಂಗ್ರಹಿಸುವ ಹವ್ಯಾಸವಿರುವಂತೆ ಸೊಲೊಮೋನನು ಪತ್ನಿಯರನ್ನು ಸೇರಿಸಿಕೊಳ್ಳತೊಡಗಿದನು. ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ದೇವರ ವಾಕ್ಯವು ನಿತ್ಯ ಜೀವ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಅನುದಿನದ ದೈವಾನ್ವೇಷಣೆಯು ನಿಮ್ಮ ಜೀವಿತಕ್ಕೆ ಸಂತೋಷ, ಸಮಾಧಾನ ನೀಡುತ್ತಿದೆಯಲ್ಲವೇ? ಪ್ರಿಯರೇ, ಶಬದ ರಾಣಿ ಯಾರು? ದೇವರು ಸೊಲೊಮೋನನಿಗೆ ಕೊಟ್ಟ ಅವಕಾಶವನ್ನು ಅವನು ಹೇಗೆ ಉಪಯೋಗಿಸಿಕೊಂಡನು? ದೇವರ ತೀರ್ಪು ಹೇಗಿರುತ್ತದೆ? ಬನ್ರಿ, ಇವತ್ತು ಕಾರ್ಯಕ್ರಮದಲ್ಲಿ ನಾವು ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯವನ್ನು ಅವರ ಮುಂದೆ ಮಾಡಬಾರದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಶೇಬದ ರಾಣಿಯು ಸೊಲೊಮೋನನನ್ನು ಸಂದರ್ಶಿಸಿದ್ದು ಎಂಬ ಬಹು ಪ್ರಾಮುಖ್ಯವಾದ ವಿಚಾರವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಶೇಬದ ರಾಣಿಯ ಸಂದರ್ಶನದಿಂದಾಗಿ ಸೊಲೊಮೋನನು ಆ ಕಾಲದ ಜಗತ್ತಿಗೆಲ್ಲ ದೇವರ ಸಾಕ್ಷಿಯಾಗಿದ್ದಾನೆಂಬುದು ತಿಳಿದುಬರುತ್ತದೆ. ಸೊಲೊಮೋನನ ಕೀರ್ತಿಯು ಹರಡಿದಂತೆಲ್ಲ ಅನೇಕ ಗುಂಪುಗಳು ಜೀವಿಸುವ ನಿಜ ದೇವರನ್ನು ಆರಾಧಿಸುವುದಕ್ಕಾಗಿ ಯೆರೂಸಲೇಮಿಗೆ ಬರತೊಡಗಿದರು. ಈ ದಿನಗಳಲ್ಲಿ ಸಭೆಯು ಲೋಕದೊಳಕ್ಕೆ ಹೋಗಬೇಕಾಗಿದೆ. ಇಸ್ರಾಯೇಲ್ಯರು ದೇವರಿಗೆ ನಂಬಿಗಸ್ತರಾಗಿದ್ದರಿಂದ ಅವರು ಇಡೀ ಲೋಕಕ್ಕೆ ಸಾಕ್ಷಿಯಾಗಿದ್ದರು. ಹಾಗೂ ಲೋಕದೆಲ್ಲ ಕಡೆಯಿಂದಲೂ ಆರಾಧನೆಗಾಗಿ ಯೆರೂಸಲೇಮಿಗೆ ಜನರು ಬರತೊಡಗಿದರು. ಪ್ರಿಯರೇ, ಸೊಲೊಮೋನನ ಆ ದಿನಗಳ ಪ್ರಭಾವ ಎಷ್ಟಿತ್ತೆಂಬುದು 10ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿದೆ. ಸೊಲೊಮೋನನ ಆಳ್ವಿಕೆಯು ಲೋಕದ ಜನಾಂಗಗಳ ಮೇಲೆ ಯಾವ ಪ್ರಭಾವ ಬೀರಿತ್ತು ಎಂಬುದು ಈ ರಾಣಿಯ ಸಂದರ್ಶನದಿಂದ ತಿಳಿದುಬರುತ್ತದೆ. 1ನೇ ಅರಸರುಗಳು 10ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವ ನಾಮ ಮಹತ್ತಿನಿಂದ ಸೊಲೊಮೋನನಿಗುಂಟಾದ ಕೀರ್ತಿಯನ್ನು ಕುರಿತು ಶೇಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು ಎಂಬುದಾಗಿ. ಪ್ರಿಯರೇ, ಶೇಬದ ರಾಣಿಯು ತಾನು ಕೇಳಿದ ಸಂಗತಿಗಳ ಪ್ರಭಾವದಿಂದ ಅಲ್ಲಿಗೆ ಬಂದಳು. ದೇವರನ್ನು ಸಮೀಪಿಸಬಲ್ಲ ಒಂದು ದೇವಾಲಯದ ಕುರಿತಾಗಿ ಕೇಳಿದ್ದರಿಂದ ಅದರ ವಿಚಾರ ತಿಳಿಯಬೇಕೆಂದಿದ್ದಳು. ಸೊಲೊಮೋನನ ಜ್ಞಾನದ ಕುರಿತಾಗಿಯೂ ಕೇಳಿದ್ದರಿಂದ ಕಠಿಣ ಪ್ರಶ್ನೆಗಳಿಂದ ಅವನನ್ನು ಪರೀಕ್ಷಿಸುವುದಕ್ಕಾಗಿ ಬಂದಳು. ಮುಂದಕ್ಕೆ ನೋಡೋಣ. 1ನೇ ಅರಸರುಗಳು 10ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೆ. ಅಲ್ಲಿ ಹೀಗೆ ನೋಡುತ್ತೇವೆ: ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಹೇರಿಸಿಕೊಂಡು ಮಹಾಪರಿವಾರದೊಡನೆ ಯೆರೂಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಕುರಿತು ಸೊಲೊಮೋನನೊಡನೆ ಸಂಭಾಷಿಸಿದಳು. ಸೊಲೊಮೋನನು ಆಕೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅರಸನಾದ ಅವನಿಗೆ ತಿಳಿಯದಂಥದ್ದು ಅವುಗಳಲ್ಲಿ ಒಂದೂ ಇರಲಿಲ್ಲವಾದ್ದರಿಂದ ಎಲ್ಲವುಗಳಿಗೆ ಉತ್ತರ ಕೊಟ್ಟನು. ಶೇಬದ ರಾಣಿಯು ಸೊಲೊಮೋನನ ಎಲ್ಲ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪಾನಕಗಳು, ಇವುಗಳನ್ನು ಅವನು ಯೆಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿದಾಗ ವಿಸ್ಮಿತಳಾಗಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ಸರ್ವಾಂಗ ಹೋಮದೊಂದಿಗೆ ದೇವರನ್ನು ಸಮೀಪಿಸಿದ್ದನ್ನು ಆಕೆ ಕಣ್ಣಾರೆ ಕಂಡಳು. ಈ ಹೋಮವು ಕ್ರಿಸ್ತನ ಕುರಿತಾಗಿ ಪೂರ್ಣವಾಗಿ ತಿಳಿಸುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಸರ್ವಾಂಗ ಹೋಮವು ಶೇಬದ ರಾಣಿಗೆ ಈ ಕುರಿತ ಒಂದು ಸಾಕ್ಷಿಯಾಗಿತ್ತು. ಸೊಲೊಮೋನನ ಜ್ಞಾನದಿಂದಲೂ ಆಕೆ ಚಕಿತಳಾದಳು. ಅವನ ಎಲ್ಲ ಕಟ್ಟಡಗಳನ್ನು ಮೆಚ್ಚಿದಳು. ಅವನ ಅರಮನೆ, ದೇವಾಲಯ ಹಾಗೂ ಇತರ ಕಟ್ಟಡಗಳು ಎಲ್ಲ ಕಡೆಗೂ ಸಮೃದ್ಧಿ ಸಂಭ್ರಮಗಳು ಕಾಣುತ್ತಿದ್ದವು. ಸ್ವಲ್ಪ ಕಾಲದವರೆಗೆ ದೇವಜನರು ದೇವರಿಗೆ ನಂಬಿಗಸ್ತರಾದ ನಿಜ ಸಾಕ್ಷಿಗಳಾಗಿದ್ದರು. ತಾನು ಕೇಳಿದ ನೋಡಿದ ಈ ಎಲ್ಲ ಸಂಗತಿಗಳನ್ನು ರಾಣಿಯು ಮೆಚ್ಚಿದಳು. 1ನೇ ಅರಸರುಗಳು 10ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಅರಸನಿಗೆ, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿವೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕೆ ತಾನು ಕೇಳಿದ್ದರಲ್ಲಿ ಅರ್ಧವನ್ನು ನಂಬಿರಲಿಲ್ಲ. ಇಲ್ಲಿ ಬಂದು ನೋಡಿದಾಗ ಇಲ್ಲಿದರ ಅರ್ಧವನ್ನಾದರೂ ತಾನು ಕೇಳಲಿಲ್ಲ ಎನ್ನುತ್ತಾಳೆ. ಕರ್ತನಾದ ಯೇಸುವಿನ ಕುರಿತು ಕೂಡ ಅರ್ಧದಷ್ಟನ್ನಾದರೂ ಜನರು ಕೇಳಿರಲಾರರು. 1ನೇ ಅರಸರುಗಳು 10ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರೂ ಧನ್ಯರು. ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲ್ಯರನ್ನು ಸದಾ ಪ್ರೀತಿಸುವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಆಕೆಯ ಸಾಕ್ಷಿಯಾಗಿತ್ತು. ಆಕೆ ಜೀವವುಳ್ಳ ನಿಜ ದೇವರನ್ನು ತಿಳಿದುಕೊಂಡಳೆಂದು ಇದರಿಂದ ತಿಳಿದು ಬರುತ್ತದೆ. ಮುಂದಕ್ಕೆ ನೋಡೋಣ. 1ನೇ ಅರಸರುಗಳು 10ನೇ ಅಧ್ಯಾಯ 10ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ಆಕೆಯು ಅರಸನಿಗೆ 120 ತಲಾಂತು ಬಂಗಾರವನ್ನು, ಅಪರಿಮಿತ ಸುಗಂಧ ದ್ರವ್ಯವನ್ನು, ರತ್ನಗಳನ್ನು ಕೊಟ್ಟಳು. ಶೇಬದ ರಾಣಿಯು ಅರಸನಾದ ಸೊಲೊಮೋನನಿಗೆ ಕೊಟ್ಟಷ್ಟು ಸುಗಂಧ ದ್ರವ್ಯವು
ದೇಶಕ್ಕೆ ತಿರುಗಿ ಬರಲೇ ಇಲ್ಲ ಎಂಬುದಾಗಿ. ಪ್ರಿಯರೇ, ಆಕೆ ತುಂಬ ಅಮೂಲ್ಯ ವಸ್ತುಗಳನ್ನು ತಂದಿದ್ದು ಅವೆಲ್ಲವನ್ನೂ ಸೊಲೊಮೋನನಿಗೆ ಕೊಟ್ಟಳು. 1ನೇ ಅರಸರುಗಳು 10ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೀರಾಮನ ಹಡಗುಗಳು ಓಫೀರ್ ದೇಶದಿಂದ ಬಂಗಾರದ ಹೊರತಾಗಿ ಸುಗಂಧದ ಮರವನ್ನು ರತ್ನಗಳನ್ನು ರಾಶಿ ರಾಶಿಯಾಗಿ ತಂದವು. ಅರಸನು ಸುಗಂಧದ ಮರದಿಂದ ದೇವಾಲಯ, ಅರಮನೆ ಇವುಗಳಿಗೆ ಕಟ್ಟಕಟ್ಟೆಗಳನ್ನು, ಗಾಯಕರಿಗೋಸ್ಕರ ಕಿನ್ನರಿಗಳನ್ನು, ಸ್ವರಮಂಡಲಗಳನ್ನು ಮಾಡಿಸಿದನು. ಆಗ ಬಂದಷ್ಟು ಸುಗಂಧ ಮರವು ಇಂದಿನವರೆಗೂ ಬರಲಿಲ್ಲ ಮತ್ತು ಕಾಣಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೀರಾಮನು ತೂರಿನ ಅರಸನಾಗಿದ್ದನು. ಅಲ್ಲಿನ ಜನರು ಫೊಯಿನಿಕ್ಯದವರಾಗಿದ್ದು ಸಮುದ್ರ ಪ್ರಯಾಣದಲ್ಲಿ ನುರಿತವರಾಗಿದ್ದರು. ಸೊಲೊಮೋನನು ತನ್ನ ಕಟ್ಟೊಣ್ಣಗಳ ಕೆಲಸವನ್ನು ಮುಂದುವರಿಸಿದನೆಂದು ನೋಡುತ್ತೇವೆ. ಅವನು ದೇವಮಂದಿರಕ್ಕೆ ಕಟಾಂಜಗಳನ್ನು, ಕಿನ್ನರಿ, ಸ್ವರಮಂಡಲಗಳನ್ನು ಮಾಡಿಸಿದನು. 1ನೇ ಅರಸರುಗಳು 10ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅರಸನಾದ ಸೊಲೊಮೋನನು ಶೇಬದ ರಾಣಿಗೆ ತಾನಾಗಿ ರಾಜ ಮರ್ಯಾದೆಯಿಂದ ಕೊಟ್ಟ ವಸ್ತುಗಳನ್ನಲ್ಲದೆ ಆಕೆಯು ಕೇಳಿದವುಗಳನ್ನೆಲ್ಲ ಕೊಟ್ಟು ಬಿಟ್ಟನು. ಆನಂತರ ಆಕೆಯು ತನ್ನ ಪರಿವಾರದವರೊಡನೆ ಸ್ವದೇಶಕ್ಕೆ ಹೊರಟು ಹೋದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ದೇವರನ್ನು ತಿಳಿದುಕೊಂಡವರ ಅನೇಕ ಕಥೆಗಳಲ್ಲಿ ಶೇಬದ ರಾಣಿಯದು ಒಂದಾಗಿದೆ. ಅದೇ ರೀತಿ ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ಕೆಲವು ಮಾನಸಾಂತರದ ವೃತ್ತಾಂತಗಳನ್ನು ಮಾತ್ರವೇ ದಾಖಲು ಮಾಡಲಾಗಿದೆ. ಆದರೆ ಆ ಕಾಲಾವಧಿಯಲ್ಲಿ ಸಾವಿರಾರು ಜನರು ಕ್ರಿಸ್ತನನ್ನು ಅಂಗೀಕರಿಸಿದರೆಂದು ನಮಗೆ ತಿಳಿದದೆ. ಅದೇ ರೀತಿ ಯೆರೂಸಲೇಮಿನ ದೇವಾಲಯ ಹಾಗೂ ಆಗಿನ ಕೆಲವು ಸಾಕ್ಷಿಗಳ ಮುಖಾಂತರ ಸಾವಿರಾರು ಮಂದಿ ನಿಜ ದೇವರನ್ನು ಅರಿಯುವವರಾದರು. ದೇವರಿಗೆ ಮಹಿಮೆಯಾಗಲಿ. 1ನೇ ಅರಸರುಗಳು 10ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ. ಸೊಲೊಮೋನನಿಗೆ ದೇಶಾಂತರ ವ್ಯಾಪಾರಿಗಳು, ವರ್ತಕರು, ಅರಬಿಯ ಅರಸರು, ಪ್ರದೇಶಾಧಿಪತಿಗಳು ತೇರುತ್ತಿದ್ದ ಬಂಗಾರದ ಹೊರತಾಗಿ ಪ್ರತಿ ವರ್ಷ 666 ತಲಾಂತು ಬಂಗಾರವು ದೊರಕುತ್ತಿತ್ತು. ಅರಸನಾದ ಸೊಲೊಮೋನನು ಬಂಗಾರದ ತಗಡಿನಿಂದ 200 ಗುರಾಣಿಗಳನ್ನು ಮಾಡಿಸಿದನು. ಪ್ರತಿಯೊಂದು ಗುರಾಣಿಗೆ 600 ತೊಲೆ ಬಂಗಾರ ಹಿಡಿಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರತಿ ವರ್ಷವೂ ಅವನಿಗೆ ಸುಮಾರು 3,60,000 ತೊಲೆ ಬಂಗಾರವು ಸಿಗುತ್ತಿತ್ತೆಂಬುದನ್ನು ನನ್ನಿಂದ ನೆನೆಸಲಿಕ್ಕೆ ಸಾಧ್ಯವಿಲ್ಲ. ಅವನು ಬಂಗಾರದ ವ್ಯಾಪಾರವನ್ನೆಲ್ಲ ತನ್ನ ಹಿಡಿತದಲ್ಲಿರಿಸಿಕೊಂಡಿದ್ದನು. ರಾಜ್ಯವು ಸಮೃದ್ಧಿಯ ತುತ್ತ ತುದಿಗೆ ಮುಟ್ಟಿತು. ಈ ಸ್ಥಿತಿಗೆ ದಾವೀದನು ತಂದಿದ್ದನು. ಆದರೆ ಅದನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಶಾಂತಿ ಸಮೃದ್ಧಿಗಳನ್ನು ಅನುಭವಿಸಿದ್ದು ಸೊಲೊಮೋನನೇ. 1ನೇ ಅರಸರುಗಳು 10ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೀರಾಮನ ನಾವೆಗಳ ಜೊತೆಯಲ್ಲಿ ಸೊಲೊಮೋನನ ತಾರ್ಷೀಸ್ ಹಡಗುಗಳು ಹೋಗಿ 3 ವರ್ಷಕ್ಕೊಮ್ಮೆ ಬಂಗಾರ, ಬೆಳ್ಳಿ, ದಂತ, ಕಪಿ, ನವಿಲು ಇವುಗಳನ್ನು ತರುತ್ತಿದ್ದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವೆಲ್ಲವೂ ಕೂಡ ಭೋಗದ ವಸ್ತುಗಳಾಗಿದ್ದವು. ಕಪಿಗಳು ಮನರಂಜನೆ ನೀಡುತ್ತಿದ್ದವು. ಸೊಲೊಮೋನನಿಗೆ ಮೃಗಾಲಯವಿತ್ತು. ನವಿಲುಗಳು ಸೌಂದರ್ಯಕ್ಕಾಗಿ, ಬೆಳ್ಳಿ, ಬಂಗಾರ, ದಂತಗಳು ಉತ್ತಮ ಅಲಂಕಾರಕ್ಕಾಗಿ ಬಳಕೆಯಾಗಿತ್ತು. ಇಲ್ಲಿ ಸೊಲೊಮೋನನ ಕುರಿತು ಒಂದು ನಿರಾಶಾದಾಯಕ ವರದಿ ಇರುತ್ತದೆ. ಇಡೀ ಜಗತ್ತೇ ಅವನ ಮನೆ ಬಾಗಿಲಿಗೆ ಬರುವಾಗ ಅವನು ಉತ್ತಮ ಸಾಕ್ಷಿಯನ್ನು ಕೊಡಬೇಕಾಗಿತ್ತು. ಆದರೆ ಅವನೇನು ಮಾಡುತ್ತಿದ್ದನು? ತನ್ನ ಸಮಯ ಶಕ್ತಿಗಳನ್ನು ಮಂಗ ಕುಣಿತ, ನವಿಲಿನ ಸೌಂದರ್ಯ ವೀಕ್ಷಣೆಗಳಲ್ಲಿ ಕಳೆದು ತನ್ನ ಆಶೆಯನ್ನು ತೃಪ್ತಿಪಡಿಸಿಕೊಳ್ಳುತ್ತಿದ್ದನು. 1ನೇ ಅರಸರುಗಳು 10ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ. ಈ ಪ್ರಕಾರ ಅರಸನಾದ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲ ಅರಸರಿಗಿಂತ ಮಿಗಿಲಾಗಿದ್ದನು. ಭೂಲೋಕದವರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಅವನ ದರ್ಶನಕ್ಕೆ ಬಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅವಧಿಯಲ್ಲಿ ರಾಜ್ಯವು ತನ್ನ ಅತ್ಯುನ್ನತ ಮಟ್ಟಕ್ಕೆ ಏರಿತು. ಅದು ನಂಬಿಗಸ್ತ ಸಾಕ್ಷಿಯನ್ನು ಕೊಟ್ಟಿತು. ಶೇಬದ ರಾಣಿಯ ಜೀವಿತದಲ್ಲಿ ನಾವು ಅದನ್ನು ಕಾಣುತ್ತೇವೆ. ಇನ್ನು ಅನೇಕರು ಯೆರೂಸಲೇಮಿಗೆ ಬಂದರೆಂದು ನಮಗೆ ಹೇಳಲ್ಪಟ್ಟಿದೆ. ಸೊಲೊಮೋನನಿಂದ ಜಗತ್ತಿಗೆ ಒಂದು ಒಳ್ಳೆಯ ಸಾಕ್ಷಿಯು ಕೊಡಲ್ಪಟ್ಟಿತು. ನಿನ್ ಪ್ರೀತಿಯೆಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿಯೆಷ್ಟೋ ಅಪಾರವೇ,
ಸಲಸದಳವಾಗಿದೆ ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ಇನ್ನು ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ ವರ್ಣಿಸಲಸದಳವಾಗಿದೆ ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನೀನಿಲ್ಲದಿರುತ್ತಿದ್ದರೆ ನನಗಿಲ್ಲ ನಿರೀಕ್ಷೆಯು, ಲೋಕವು ನನ್ನೆನ್ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು. ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಾಲವು, ನನ್ನಯ ಬಾಲವು. ನಿನ್ ಪ್ರೀತಿ ಎಷ್ಟು ಅಪಾರವೇ ವರ್ಣಿಸಲಸದಳವಾಗಿದೆ ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಮುಂದಕ್ಕೆ ನಾವು ನೋಡೋಣ 1ನೇ ಅರಸರುಗಳು 10ನೇ ಅಧ್ಯಾಯ 25ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ, ಅವರೆಲ್ಲರೂ ಅವನಿಗೆ ವರುಷ ವರುಷ ಬೆಳ್ಳಿ ಬಂಗಾರದ ಸಾಮಾನು, ಉಡುಪು, ಯುದ್ಧಾಯುಧ, ಸುಗಂಧ ದ್ರವ್ಯ, ಕುದುರೆ, ಏಸರಗತ್ತೆ ಇವುಗಳನ್ನು ಕಾಣಿಕೆಯಾಗಿ ಕೊಡುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಜವಾಗಿ ನೋಡಿದರೆ ಇವರೆಲ್ಲರೂ ತಂದ ಕಾಣಿಕೆಗಳ ಮೂಲಕ ಸೊಲೊಮೋನನ ರಾಜ್ಯದ ಐಶ್ವರ್ಯವು ವೃದ್ಧಿಯಾಯಿತು. ಮುಂದಕ್ಕೆ ದೇಶವು ಇಬ್ಬಾಗವಾಗಿ ಬಲಹೀನಗೊಂಡಾಗ ಈ ವಸ್ತುಗಳೇ ವೈರಿಗಳು ದೇಶವನ್ನು ಸೂರೆ ಮಾಡಲು ಕಾರಣವಾಯಿತು. 1ನೇ ಅರಸುಗಳು 10ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಸೊಲೊಮೋನನು ರಥಗಳನ್ನು ರಾಹುತರನ್ನೂ ಸಂಗ್ರಹಿಸಿದನು. ಅವನ ರಥಗಳು 1400, ರಾಹುತರು 12,000. ಇವುಗಳಲ್ಲಿ ಕೆಲವನ್ನು ಯೆರೂಸಲೇಮಿನಲ್ಲಿ ತನ್ನ ಬಳಿಯಲ್ಲಿಯೂ ಉಳಿದವುಗಳನ್ನು ರಥಗಳಿಗೋಸ್ಕರ ನೇಮಿಸಿದ ಪಟ್ಟಣಗಳಲ್ಲಿಯೂ ಇರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೊಲೊಮೋನನು ದೇವರು ನಿಷೇಧಿಸಿದ ವಿಭಾಗದಲ್ಲಿ ವಿಸ್ತರಣೆ ಮಾಡಿ ಕುದುರೆಗಳನ್ನು ರಾಹುತರನ್ನು ಹೆಚ್ಚಿಸಿಕೊಂಡನು. ಸೊಲೊಮೋನನ ಕುದುರೆಗಳನ್ನು ಕಟ್ಟಿದ್ದ ಸ್ಥಳಗಳು ಯಾವ ಆಧುನಿಕ ಅಶ್ವಶಾಲೆಗಿಂತಲೂ ದೊಡ್ಡದಾಗಿತ್ತು. 1ನೇ ಅರಸರುಗಳು 10ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವನ ಮುಖಾಂತರವಾಗಿ ಯೆರೂಸಲೇಮಿನಲ್ಲಿ ಬೆಳ್ಳಿಯ, ಕಲ್ಲಿನ ಹಾಗೂ ದೇವದಾರು ಮರಗಳು, ಇಲಕಳ್ಳಿನ ಪ್ರದೇಶದಲ್ಲಿ ಬೆಳೆಯುವ ಅತ್ತಿಮರಗಳ ಹಾಗೂ ಹೇರಳವಾದವು. ಅರಸನಾದ ಸೊಲೊಮೋನನ ಕುದುರೆಗಳು ಐಗುಪ್ತ ದೇಶದವುಗಳು. ಅವನ ವರ್ತಕರು ಅವುಗಳನ್ನು ಹಿಂಡುಗಟ್ಟಲೆಯಾಗಿ ಕೊಂಡುಕೊಂಡು ಬರುತ್ತಿದ್ದರು. ಐಗುಪ್ತ ದೇಶದಿಂದ ರಥಗಳನ್ನು ಕುದುರೆಗಳನ್ನು ತರಿಸಬೇಕಾದರೆ ಪ್ರತಿಯೊಂದು ರಥಕ್ಕೆ 600 ರೂಪಾಯಿಗಳನ್ನು, ಕುದುರೆಗೆ 150 ರೂಪಾಯಿಗಳನ್ನು ಕೊಡಬೇಕಾಯಿತು. ಅವು ಹಿತ್ತಿಯರ ಮತ್ತು ಆರಾಮ್ಯರ ಎಲ್ಲಾ ಅರಸರಿಗೆ ಇವರ ಮುಖಾಂತರವಾಗಿಯೇ ಸಿಕ್ಕುತ್ತಿದ್ದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ರಾಜ್ಯದಲ್ಲಿ ಅಪಾರವಾದ ಐಶ್ವರ್ಯವನ್ನು ಸಂಪಾದಿಸಿ ಕೂಡಿಸಿದನು. ಆ ಕಾಲದಲ್ಲಿನ ಬೆಳ್ಳಿ, ಬಂಗಾರ, ರತ್ನಗಳ ವ್ಯಾಪಾರದ ಪೂರ್ಣ ಹತೋಟಿ ಅವನಲ್ಲಿತ್ತು. ಪ್ರಿಯ ಮಿತ್ರನೇ, ನೀನು ಈ ದಿನಗಳಲ್ಲಿ ಯಾವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಿ?
ನೀನು ದೇವರ ವಾಕ್ಯವನ್ನು ಪ್ರಸರಿಸುತ್ತಿದ್ದೀಯೋ, ಇಲ್ಲವೇ ಕೋತಿಗಳ ಸಂಗ್ರಹಣೆಯಲ್ಲಿ ತೊಡಗಿದ್ದೀಯೋ? ದೇವರ ವಾಕ್ಯಕ್ಕಿಂತ ಹೆಚ್ಚು ಮನೋರಂಜನೆಗೆ ಸಮಯ ಕೊಡುತ್ತಿದ್ದೀಯಾ? ಸೌಂದರ್ಯಕ್ಕಾಗಿ ಇರುವ ನವಿಲುಗಳ ಕುರಿತಾಗಿ ಏನು? ಈ ದಿನಗಳಲ್ಲಿ ದೇವರ ಕಾರ್ಯಗಳಿಗಿಂತ ಎಷ್ಟೋ ಹೆಚ್ಚಾಗಿ ಸೌಂದರ್ಯವರ್ಧನೆಗೆ ಖರ್ಚಾಗುತ್ತದೆ. ಬೆಳ್ಳಿ ಬಂಗಾರ ರತ್ನಗಳ ವಿಚಾರ ಏನು? ನೀನು ದೇವರಿಗೆ ಸಮಯ ಕೊಡಲಾರದಷ್ಟು ವಿರಾಮವಿಲ್ಲದವನಾಗಿ ದುಡಿಯುತ್ತಿದ್ದೀಯೋ? ಕರ್ತನಲ್ಲಿ ಪ್ರಿಯರೇ, ನಾವು ಲೋಕಕ್ಕೆ ಸಾಕ್ಷಿಗಳಾಗಿರುವುದಕ್ಕೆ ಕರೆಯಲ್ಪಟ್ಟವರು. ಕೋತಿ ನವಿಲುಗಳ ವ್ಯವಹಾರದಲ್ಲಿ ಸಿಲುಕಿರುವ ನಮ್ಮನ್ನು ದೇವರೇ ಕರುಣಿಸಲಿ. ಎಂಥ ದುರಾವಸ್ಥೆ! ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1ನೇ ಅರಸರುಗಳ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸೊಲೊಮೋನನಿಗಾದ ಅವಮಾನ ಹಾಗೂ ಅವನ ಮರಣ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿ ತಮ್ಮ ಜೀವನದಲ್ಲಿ ಸೋತು ಹೋದವರ ಪಟ್ಟಿಯಲ್ಲಿ ಸೊಲೊಮೋನನು ಅತೀ ಮುಖ್ಯವಾದವನು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನ ಹೀಗೆ ಹೇಳುತ್ತದೆ: ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಜೀವಿಸಿದವರೆಲ್ಲರಿಗಿಂತ ಹೆಚ್ಚಿನ ಅವಕಾಶ ಅವನಿಗೆ ಕೊಡಲ್ಪಟ್ಟಿತು. ಅವನು ದೇವತೆಗಳ ಪೂಜಾಸ್ಥಳಗಳನ್ನು ತೆಗೆದು ಹಾಕದಿರುವಲ್ಲಿಂದ ಅವನ ದುರ್ಗತಿ ಪ್ರಾರಂಭವಾಯಿತು. ಒಂದು ಚಿಕ್ಕ ಕಲೆಯಾಗಿದ್ದದ್ದು ಈಗ ಘೋರ ಕುಷ್ಠರೋಗವಾಗಿ ಮಾರ್ಪಾಟಾಯಿತು. ಅವನಿಗೆ 1,000 ಮಂದಿ ಉಪಪತ್ನಿಯರಿದ್ದರು. ಅವರೆಲ್ಲರೂ ಮೂರ್ತಿ ಪೂಜಕರಾಗಿದ್ದರಿಂದ ಅವನ ಮನಸ್ಸನ್ನು ದೇವರಿಂದ ವಿಮುಖಗೊಳಿಸಿದರು. ಈ ಕಾರಣಕ್ಕಾಗಿ ದೇವರು ಸೊಲೊಮೋನನಿಗೆ ವಿರುದ್ಧವಾಗಿ ಶತ್ರುಗಳನ್ನು ಎಬ್ಬಿಸಿದನು. ಯಾರೊಬ್ಬಾಮನು ಪ್ರಾಮುಖ್ಯತೆಗೆ ಏರಿ ಕೊನೆಗೆ ರಾಜ್ಯವನ್ನು ವಿಭಾಗಿಸುವಂತೆ ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ದೇವರನ್ನು ತ್ಯಜಿಸಿದ್ದು ಎಂಬ ವಿಚಾರವನ್ನು ನೋಡೋಣ. 1ನೇ ಅರಸರುಗಳು 11ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಅರಸನಾದ ಸೊಲೊಮೋನನು ಫರೋಹನನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನಿಯರು, ಏದೋಮ್ಯರು, ಚೀದೋನ್ಯರು, ಹಿತ್ತಿಯರು ಎಂಬೀ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸ್ತ್ರೀಯರ ವಿಚಾರಗಳಲ್ಲಿ ಸೊಲೊಮೋನನು ತನ್ನ ತಂದೆಯಾದ ದಾವೀದನನ್ನೇ ಅನುಸರಿಸಿದನು. ಆದರೆ ದಾವೀದನ ಜೀವಿತದ ಇತರ ವಿಚಾರಗಳಲ್ಲಿ ಅವನು ತಂದೆಯನ್ನು ಅನುಸರಿಸಲಿಲ್ಲ. ಸೊಲೊಮೋನನು ದಾವೀದನ ಅರಮನೆಯಲ್ಲಿ ಬೆಳೆದವನೆಂಬುದನ್ನು ನೆನಪಿಸಿಕೊಳ್ಳಿರಿ. ಅವನು ಬಹು ಕೋಮಲವಾಗಿ ಬೆಳೆದವನಾಗಿದ್ದರಿಂದ ದಾವೀದನ ಹಾಗೆ ಒರಟು ಜೀವಿತದ ಅನುಭವ ಅವನಿಗಿರಲಿಲ್ಲ. ಪ್ರಾಚೀನ ವಾಹನಗಳನ್ನು ಸಂಗ್ರಹಿಸುವ ಹವ್ಯಾಸವಿರುವವರಂತೆ ಸೊಲೊಮೋನನು ಪತ್ನಿಯರನ್ನು ಸೇರಿಸಿಕೊಳ್ಳತೊಡಗಿದನು ಮತ್ತು ಎಲ್ಲಾ ದೇಶಗಳಿಂದಲೂ ಅವರನ್ನು ಕರೆತಂದನು. ಈ ಸ್ತ್ರೀಯರು ಸೊಲೊಮೋನನ ಮನಸ್ಸನ್ನು ತಿರುಗಿಸಿ ವಿಗ್ರಹಾರಾಧನೆಗೆ ತಿರುಗುವಂತೆ ಹಾಗೂ ಅದಕ್ಕೆ ದೇಶದಲ್ಲಿ ಉತ್ತಮ ಅವಕಾಶ ಕೊಡುವ ಹಾಗೆ ನಡೆಸಿದರು. ಈ ರೀತಿ ಅವನು ದೇವರು ನೇಮಕ ಮಾಡಿದ ನಿರ್ದಿಷ್ಟ ಕಟ್ಟಳೆಯನ್ನು ಮೀರಿದನು. 1ನೇ ಅರಸರುಗಳು 11ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲ್ಯರಿಗೆ, ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರೂ ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಾಗದಲ್ಲಿನ ಅನುರಕ್ತ ಎಂಬ ಪದವನ್ನು ಲೈಂಗಿಕವಾದ ಆಸಕ್ತಿ ಎಂಬುದಾಗಿ ಬದಲಾಯಿಸಬಹುದು. ಅವನು ಸ್ತ್ರೀಯರ ನಡುವೆ ಬೆಳೆದವನಾಗಿದ್ದರಿಂದ ಒರಟಾದ ಗಂಡಸ್ತನದ ಜೀವಿತದ ಪರಿಚಯ ಅವನಿಗಿರಲಿಲ್ಲ. ಅವನು ಪ್ರಾಯ ಪ್ರಬುದ್ಧನಾದಾಗ ಅವನು ಸ್ತ್ರೀಯರ ಸಂಪಾದನೆಯಲ್ಲಿ ತೊಡಗಿಕೊಂಡನು. ಅವರ ಸಂಘವೇ ಅವನಿಗೆ ಇಷ್ಟವಾದದ್ದಾಗಿತ್ತು. ಅವನು ಮೋಜುಗಾರನಾಗಿದ್ದನು. ಈಗಿನ ಅನೇಕ ಪುರುಷರಂತೆ ಅವನಿದ್ದನು. ಈ ಕುರಿತು ದೇವರು ಅವನನ್ನು ಎಚ್ಚರಿಸಲಿಕ್ಕಿದ್ದಾನೆ. ಸೊಲೊಮೋನನ ಈ ಕ್ರಿಯೆಗಳನ್ನು ದೇವರು ಮೆಚ್ಚಲಿಲ್ಲ. ಸತ್ಯವೇದ ಕೂಡ ಹೀಗೆ ಹೇಳುತ್ತದೆ. 1ನೇ ಅರಸರುಗಳು 11ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವೀದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ. ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು. ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಸೇವಕನಾದ ದಾವೀದನಿಗೋಸ್ಕರವೂ
ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವು ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಸೊಲೊಮೋನನ ಮೇಲೆ ಕೋಪ ಮಾಡಿಕೊಂಡನು. ನಾವು ದೇವರ ವಾಕ್ಯವನ್ನು ಇದ್ದಂತೆಯೇ ತೆಗೆದುಕೊಳ್ಳೋಣ. ಕೆಲವರು ದೇವರು ಸೊಲೊಮೋನನಿಗೆ 1000 ಮಂದಿ ಪತ್ನಿಯರನ್ನು ತೆಗೆದುಕೊಳ್ಳಲು ಬಿಟ್ಟನು ಎಂದು ಹೇಳುವವರಿದ್ದಾರೆ. ಆದರೆ ದೇವರ ವಾಕ್ಯವು ಸತ್ಯವನ್ನು ಇದ್ದಕ್ಕಿದ್ದಂತೆ ಹೇಳುತ್ತದೆ. ಈ ಕುರಿತು ದೇವರ ಅಭಿಪ್ರಾಯವನ್ನು ಅದು ತಿಳಿಸುತ್ತದೆ. ದೇವರು ಸೊಲೊಮೋನನ ಮೇಲೆ ಕೋಪಗೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನಿಂದ ರಾಜ್ಯವನ್ನು ಪೂರ್ತಿಯಾಗಿ ಕಿತ್ತುಕೊಳ್ಳುವುದಿಲ್ಲವೆಂದು ದೇವರು ಹೇಳಿದನು. ಒಂದು ಕುಲವನ್ನು ಸೊಲೊಮೋನನ ಮಗನಿಗಾಗಿ ಉಳಿಸುವೆನೆಂದು ಹೇಳಿದನು. ಆ ಒಂದು ಕುಲವು ಬೆನ್ಯಾಮೀನ್ ಕುಲವಾಗಿತ್ತು. ಪ್ರಿಯರೇ, ಸೊಲೊಮೋನನು ಯೆಹೂದ ಕುಲದವನಾಗಿದ್ದನು. ಆ ಕುಲವು ಅವನೊಂದಿಗೆ ನಿಲ್ಲುತ್ತದೆ. ಆದ್ದರಿಂದ ದಾವೀದನ ಕುಲದಲ್ಲಿ ಬೆನ್ಯಾಮೀನರು ಯೆಹೂದ್ಯರು ಒಟ್ಟಾಗಿ ಉಳಿದರು. ಉತ್ತರ ಭಾಗದ ಉಳಿದ 10 ಕುಲಗಳು ಯಾರೊಬ್ಬಾಮನೊಂದಿಗೆ ಸೇರಿಕೊಂಡರು. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಸೊಲೊಮೋನನು ಶಿಕ್ಷಿಸಲ್ಪಟ್ಟದ್ದು ಎಂಬ ವಿಚಾರವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆದ್ದರಿಂದ ನೀವು ಆ ಭಾಗವನ್ನು ದಯವಿಟ್ಟು ಓದಿಕೊಂಡು ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ದೇವರು ನಮ್ಮ ಸಂಗಡ ಮಾತನಾಡಿದಾನಲ್ಲವೋ, ನಾವು ಕೂಡ ಅನುದಿನವೂ ದೇವರು ನಮಗೆ ಕೊಟ್ಟಂಥ ಅಪ್ಪಣೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯಗಳನ್ನು ಉಲ್ಲಂಘಿಸುವನು ನಾಶವಾಗುವನು ಎಂಬುದಾಗಿ. ಆದ್ದರಿಂದ ದಿನಾಲೂ ನಾವು ಪರೀಕ್ಷಿಸಿಕೊಳ್ಳೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸೊಲೊಮೋನನ ಆಳ್ವಿಕೆಯು ಜನಾಂಗಗಳ ಮೇಲೆ ಯಾವ ಪ್ರಭಾವ ಬೀರಿತ್ತು ಎಂಬುದನ್ನು ತಿಳಿದುಕೊಂಡೆವು. ಆದರೆ ದುಃಖಕರವಾದ ಸಂಗತಿ ಏನೆಂದರೆ, ಸೋತು ಹೋದವರ ಪಟ್ಟಿಯಲ್ಲಿ ಅವರು ಬಹಳ ಪ್ರಾಮುಖ್ಯನಾದನು. ಕಾರಣ ನಮಗೆ ಗೊತ್ತಿದೆ, ಅವನು ದೇವರಲ್ಲದವುಗಳನ್ನು ಆರಾಧಿಸಲು ಪ್ರಾರಂಭಿಸಿದನು. ನಾವು ಎಚ್ಚರವಾಗಿರೋಣ, ದೇವರನ್ನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ಆರಾಧಿಸೋಣ. ಬನ್ನಿ, ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಆತ್ಮಸ್ವರೂಪನಾದ ದೇವ, ನಿನ್ನನ್ನು ನಾವು ಆರಾಧಿಸುವಂತೆ ನಾವು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕು ಎಂಬುದಾಗಿ ನಿನ್ನ ವಾಕ್ಯವು ತಿಳಿಸ್ತದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಪ್ರತಿ ಕ್ಷೇತ್ರದಲ್ಲಿಯೂ ಅವರನ್ನು ಆಶೀರ್ವದಿಸಿ, ನಿನಗೆ ಸತ್ಯಕ್ಕೆ ಅನುಗುಣವಾಗಿ ಅವರು ಸಹ ನಿನ್ನನ್ನು ಆರಾಧಿಸುವಂತೆ ಕೃಪೆ ಮಾಡು. ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಬಹು ಗಂಭೀರವಾದ ಸತ್ಯ ನಾವು ತಿಳಿದುಕೊಂಡೆವು ಅಲ್ವಾ? ಇತರರು ಸತ್ಯವನ್ನೇ ತಿಳಿದುಕೊಳ್ಳಲು ಹಿಂದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ತಿರುಗಿ ಭೇಟಿಯಾಗೋಣವೇ? ವಂದನೆಗಳು.